ಬಿಗ್ ಬಾಸ್ ಸೀಸನ್ 12 ಇನ್ನೇನು ಮುಕ್ತಾಯದ ಹಂತವನ್ನ ತಲುಪಿದೆ. ಸುಮಾರು ಈಗ ಆಲ್ರೆಡಿ 98 ದಿನಗಳನ್ನ ಪೂರೈಸಿ ಕೆಲವೇ ದಿನಗಳಲ್ಲಿ ಫಿನಾಲೆ ಕೂಡ ಬರ್ತಾ ಇದೆ. ಹಾಗೆ ಮನೆಯಲ್ಲಿರುವಂತಹ ಸದಸ್ಯರ ಸಂಖ್ಯೆ ಕೂಡ ತೀರಾ ಕಡಿಮೆ ಆಗಿದೆ. ಹಾಗೆ ದಿನದಿಂದ ದಿನಕ್ಕೆ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಶಾಕಿಂಗ್ ಆಗ್ಬೋದು, ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಯಾರ್ ಮನೆಗೆ ಹೋಗ್ತೀವೋ, ಯಾರಿರ್ತೀವೋ, ಯಾರು ಗೆಲ್ತೀವೋ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಹೊರಗಿನವರು ಮತ್ತೆ ಒಳಗಡೆಯವರು ಕೆಲವರು ಏನ್ ಹೇಳ್ತಾರೆ, ಗಿಲ್ಲಿನೇ ವಿನ್ ಆಗೋದು, ಗಿಲ್ಲಿನೇ. ಹೊರಗಡೆ ಎಲ್ಲ ನೀವು ನೋಡಿರ್ಬೋದು ಕ್ರೇಜ್ ಎಷ್ಟಿದೆ ಅಂತೇಳಿ. ಎಷ್ಟೊಂದು ಜನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದಾಗ್ಬೋದು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಮೈಕ್ ತಗೊಂಡೋಗಿ ಇಟ್ಟು ಬೇರೆಯವ್ರನ್ನ ಕೇಳಿದಾಗ್ಲೂ ಕೂಡ ಮೋಸ್ಟ್ ಆಫ್ ದಿ ಆನ್ಸರ್ 99% ಗಿಲ್ಲಿನೇ ವಿನ್ ಆಗೋದು ಅಂತ ಬರುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಕಿಚ್ಚ ಅವರು ನೇರವಾಗಿ ಬಂದು ಒಂದು ಪ್ರಶ್ನೆನ ಮಾಡ್ತಾರೆ ಗೆಲ್ಲಿ ಅವ್ರಿಗೆ ಈ ರೀತಿ ನೀವು ಆಟ ಆಡ್ತಿದ್ದೀರಲ್ಲ ಇಷ್ಟು ಚೆನ್ನಾಗಿ, ಏನಾದ್ರೂ ವಿಶೇಷವಾಗಿ ತಯಾರಿ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾರೆ. ಹಾಗೆ ಕಳೆದ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು. ಕಳೆದ ವಾರ ಅವ್ರು ಕ್ಯಾಪ್ಟನ್ ಆಗಿದ್ದಾಗ ಅವರ ವರ್ತನೆ ಹೇಗಿತ್ತು, ಅದರ ಜೊತೆಗೆ ಬೇರೊಬ್ಬ ಮನೆಯಲ್ಲಿರೋ ಬೇರೆ ಸ್ಪರ್ಧಿಗಳು ಕ್ಯಾಪ್ಟನ್ ಆಗಿದಾಗ ಅವರ ವರ್ತನೆ ಹೇಗಿತ್ತು, ಅದೆರಡರ ವ್ಯತ್ಯಾಸಗಳನ್ನ ಹೇಳಿದಾಗ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿಯೂ ಕೂಡ ಗಿಲ್ಲಿಯ ಕ್ಯಾಪ್ಟನ್ಸಿ ವರ್ತನೆಯನ್ನ ಒಪ್ಕೊಳ್ಳೋದೇ ಇಲ್ಲ. ವಾರದ ಪಂಚಾಯಿತಿಯಲ್ಲಿ ನೇರವಾಗಿ ಹೇಳ್ತಾರೆ, ಇಲ್ಲ ಒಬ್ಬೊಬ್ರು ಒಂದೊಂದರ ಆನ್ಸರ್ ಕೊಡ್ತಾರೆ, ಚೆನ್ನಾಗಿರ್ಲಿಲ್ಲ ಅವ್ರದ್ದು, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು. ಬಟ್ ಯಾರೊಬ್ರು ಕೂಡ ನೇರವಾಗಿ ಗಿಲ್ಲಿ ಅವ್ರಿಗೆ ಹೇಳಿರೋದಿಲ್ಲ, ನೀನು ಹಾಗೆ ಮಾಡಿದೆ, ನೀವು ಚೆನ್ನಾಗಿ ಮಾಡಲಿಲ್ಲ, ಹಂಗಿತ್ತು ಹಿಂಗಿತ್ತು ಅಂತೇಳಿ. ಬಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರತಿಯೊಬ್ರು ಕೂಡ ಓಪನ್ ಅಪ್ ಆಗಿ ಅವ್ರ ಬಗ್ಗೆ ಏನ್ ಅನಿಸಿಕೆ ಇತ್ತು ಅದನ್ನೆಲ್ಲ ಒಪ್ಕೊಂಡಿದ್ದಾರೆ. ಎಲ್ಲ ನೋಡುವಂತ ಕಿಚ್ಚ ಸರ್ ಹೇಳ್ತಾರೆ, ಗಿಲ್ಲಿ ಅವರೇ ನೀವು ಬಿಗ್ ಬಾಸ್ ಎಲ್ಲಾ ಸೀಸನ್ಸ್ ನೋಡಿದೀರಾ ನೀವು ಅಂದಾಗ, ಹೌದು ಸರ್ ಪ್ರತಿ ಒಂದು ಸೀಸನ್ ನೋಡಿದೀನಿ, ಪ್ರತಿ ಸಂಚಿಕೆಯನ್ನು ಕೂಡ ನೋಡಿದೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ನಿಮಗೆ ಯಾವ ಸೀಸನ್ ಇಷ್ಟ ಆಯ್ತು, ಯಾರು ಇಷ್ಟ ಆದ್ರು ಆ ಸೀಸನ್ ಅಲ್ಲಿ ಅಂತ ಅಂದಾಗ, ಬಿಗ್ ಬಾಸ್ ಸೀಸನ್ 12 ಕಳೆದ ಸೀಸನ್ ನನ್ಗೆ ಇಷ್ಟ ಆಯ್ತು, ಅದರಲ್ಲಿ ಹನುಮಂತು ಮತ್ತೆ ಡ್ರೋನ್ ಪ್ರತಾಪ್ ಅವರು ಇಷ್ಟ ಆದ್ರು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಸುದೀಪ್ ಸರ್ ಕೇಳ್ತಾರೆ, ಡ್ರೋನ್ ಪ್ರತಾಪ್ ಅವರು ಇನ್ನೋಸೆಂಟ್ ಅನ್ನೋ ಒಂದು ಕಾರ್ಡ್ ಹಾಕೊಂಡಿರ್ತಾರೆ, ಹನುಮಂತು ಅವರು ಬಡವ ಅನ್ನುವಂತ ಒಂದು ಕಾರ್ಡ್ನ ಹಾಕೊಂಡಿರ್ತಾರೆ. ಸೊ ನೀವು ಬಡವ ಅನ್ನುವಂತ ಕಾರ್ಡ್ ಆಗ್ಬೋದು, ಈ ಕಡೆ ಇನ್ನೋಸೆಂಟ್ ಅನ್ನುವಂತ ಕಾರ್ಡ್, ಎರಡು ಕಾರ್ಡ್ನ ಕೂಡ ಬಳಸ್ಕೊಂಡು ನೀವು ಈ ಮನೆಯಲ್ಲಿ ಆಟ ಆಡ್ತಿದ್ದೀರಾ. ಅದ್ರ ಜೊತೆಗೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡುವಂಥದ್ದು, ಇಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿಗಳ ಒಂದು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಎರಡನ್ನೂ ಕೂಡ ಬಳಸ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಿ ಹೊರಗಿನ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೀರಾ. ಇಲ್ಲಿಯೂ ಅಷ್ಟೇ ಕೆಲವರು ಇನ್ನೊಬ್ಬರ ಬಗ್ಗೆ ಹೇಳಿದಾಗ ಅವರು ಎಂಜಾಯ್ ಮಾಡ್ಬೋದು, ಕೆಲವೊಂದ್ಸಲ ಅವ್ರ ಬಗ್ಗೆನೇ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಾಕ ಸಿಟ್ ಮಾಡ್ಕೋಬಹುದು. ಸೊ ಇದು ಆಸ್ ಯೂಶುವಲ್ ನಡೀತಾನೆ ಇದೆ. ಬಹಳ ಮುಖ್ಯವಾದ ಮಾತು ಇನ್ನೊಂದನ್ನ ಹೇಳ್ತಾರೆ ಕಿಚ್ಚ ಸರ್, ನೀವಿಲ್ಲಿ ಒಂದು ಬನಿಯನ್ನೇ ಹಾಕೊಂಡಿರ್ಬೋದು, ಆದ್ರೆ ಹೊರಗಡೆ ನಿಮ್ಮ ಒಂದು ಕ್ರೇಜ್ ಹೇಗಿದೆ ಅಂದ್ರೆ ರಾಜನಂತೆ ಮೆರಿತಾ ಇದ್ದೀರಾ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈ ತರ ಮಾತು ಹೇಳಿದಾಗ ಮನೆಯಲ್ಲಿದ್ದ ಪ್ರತಿಯೊಬ್ಬ ಸ್ಪರ್ಧಿಯೂ ಕೂಡ ಒಬ್ರು ಕೂಡ ಏನು ಮಾತಾಡೋದಿಲ್ಲ, ತುಂಬಾ ಸೈಲೆಂಟ್ ಆಗಿ ಸ್ತಬ್ಧವಾಗಿ ಆ ಮಾತನ್ನ ಕೇಳಿಸ್ಕೊತಾರೆ. ಇದು ನಿಜಕ್ಕೂ ಸತ್ಯವಾದ ಮಾತಲ್ವಾ? ಹೊರಗಿನ ಪ್ರಪಂಚದಲ್ಲಿ ಗಿಲ್ಲಿಯವರು ನಿಜಕ್ಕೂ ರಾಜನಂತೆ ಮೆರೆದಿದ್ದಾರೆ. ಕಿಚ್ಚ ಸರ್ ಈ ಮಾತನ್ನ ಹೇಳಿದಾಗ ಮನೆಯಲ್ಲಿದ್ದಂತ ಎಲ್ಲ ಸದಸ್ಯರು ಬಹಳ ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾರೆ. ಇವಾಗೆಲ್ಲ ಅನ್ಸಿದ್ದು ಒಂದೇ, ನಿಜಕ್ಕೂ ಕಿಚ್ಚ ಸರ್ ಹೇಳಿದಂತ ಮಾತನ್ನ ಎಲ್ಲ ಸಹ ಸ್ಪರ್ಧಿಗಳು ಸಹ ಒಪ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಈಗ ಎಲ್ಲರೂ ಕೂಡ ಗಿಲ್ಲಿಯವರೇ ವಿನ್ ಆಗೋದು, 99% ಅವರೇ ವಿನ್ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಕೂಡ ನಡೆಯಲಿದೆ. ನೀವು ಯಾರಿಗೆ ವೋಟ್ ಮಾಡ್ತಿದ್ದೀರಾ? ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು? ಹಾಗೆ ಯಾರು ಬೆಸ್ಟ್ ಕಾಂಪಿಟೇಟರ್, ಬೆಸ್ಟ್ ಎಂಟರ್ಟೈನರ್ ಅಂಡ್ ಬೆಸ್ಟ್ ಇನ್ನೋಸೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.